ಮುಧೋಳದಲ್ಲಿ ಹೆಚ್ಚಾಯಿತು ನಾಯಿಗಳ ಹಾವಳಿ. ತಾಲೂಕಾ ಆಸ್ಪತ್ರೆಯಲ್ಲಿ ದಿನಕ್ಕೆ 20 ಕೇಸ್ ಫಿಕ್ಸ್. ಮಕ್ಕಳನ್ನ ಆಚೆ ಬಿಡುವ ಮುನ್ನ ಪೋಷಕರೇ ಹುಷಾರ್. ದಿನವೂ ನಾಯಿ ಬೆಕ್ಕು ಕಡಿತದ ಪ್ರಕರಣಗಳೇ ಹೆಚ್ಚು. ನಾಯಿ ಕಡಿತ ಈಗಿನ ಕಾಲದಾಗ ಈಗ ಹತ್ತಿರ ನಾಯಿ ಕಡಿತ ದಿನಾಲೂ ಭಾಳ ಇದೆ. ನಮ್ಮ ಆಸ್ಪತ್ರೆಗೆ ದಿನ 8-10 ಹೊಸ ಪೇಷಂಟ್ ಬರ್ತಾವೆ ನಾಯಿ ಕಡಿದಿದ್ದು. ಅದಕ್ಕೆ ನಾಯಿಗಳ ಹಾವಳಿ ಭಾಳ ಆಗಿದ್ದರಿಂದ ಬೀದಿ ನಾಯಿಗಳ ಹಾವಳಿಗಳು ಭಾಳ ಇದೆ. ಬೀದಿ ನಾಯಿ ಹಾವಳಿನ ಭಾಳ ಆಗಿರ್ಬೇಕು. ಅದ್ರ ಮೇಲೆ ನಿಯಂತ್ರಣ ತರಬೇಕಾಗಿದ್ದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ದವರು ನಿಯಂತ್ರಣ ತರಬೇಕಂತ ನಾವು ಕೇಳ್ಕೊತೀವಿ. ಈಗ ನಾಯಿ ಕಡಿದ ಪೇಷಂಟಿಗೆ ನಮ್ಮಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟು ಚಿಕಿತ್ಸೆ ಲಭ್ಯ ಇದೆ. ಇದರ ಬದಲು ನಾವು ನಮ್ಮ ನಗರ ಸೇವಕರಿಗೂ ಹೇಳಿದ್ದೀವಿ, ಕಮಿಷ್ನರ್ ಅವ್ರಿಗೂ ಹೇಳಿದ್ದೀವಿ, ನಗರ ಪಾಲಿಕೆ ಕಮಿಷ್ನರ್ ಅವ್ರಿಗೂ ಹೇಳಿದ್ದೀವಿ. ಅವರಿಗೆ ನಾವು ಫೋನ್ ಮುಖಾಂತರನೂ ಹೇಳಿದ್ದೀವಿ, ಮೌಖಿಕವಾಗಿಯೂ ಹೇಳಿದ್ದೀವಿ. ಸರ್, ನಾಯಿಗಳ ಹಾವಳಿ ಭಾಳ ಆಗಿದೆ, ನಾಯಿ ಮೇಲೆ ಸ್ವಲ್ಪ ನಿಯಂತ್ರಣ ತೊಗೊಂಡು ಬರ್ರಿ, ನಾಯಿಗಳು ಹಿಡೀರಿ ಅಂತ ಹೇಳಿದ್ದೀವಿ. ಬೀದಿ ನಾಯಿಗಳ ಹಾವಳಿನೂ ಭಾಳ ಆಗಿದೆ. ಅಂದರೆ ಈಗ ನಾಯಿ ತಕ್ಷಣ ಕಡಿದ ತಕ್ಷಣ ಜನ ಏನು ಮಾಡಬೇಕು ಸರ್? ಭಯ ಆಗ್ತಾ ಇದ್ದಾರೆ, ಏನು ಮಾಡೋದೊಂದು. ನಾಯಿ ಕಡಿದ ತಕ್ಷಣ ಅದು ಸ್ವಚ್ಛ ನೀರಲ್ಲೇ ನಳದ ಹರಿಯೋ ನೀರಲ್ಲಿ ತೊಳೆಯಬೇಕು. ಅದಕ್ಕೆ ಮಲಮ ಯಾವುದೇ ಥರದ ಏನೂ ಹಚ್ಚಬಾರ್ದು. ಸೀದಾ ನಮ್ಗೆ ವೈದ್ಯರ ಕಡೆ ಬಂದು ವೈದ್ಯರ ಚಿಕಿತ್ಸೆ ತೊಗೋಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಯಿ ಕಡಿತಕ್ಕೆ ಎಲ್ಲ ಸೌಲಭ್ಯಗಳು ಇವೆ. ಇಂಜೆಕ್ಷನು ಇದೆ, ಗುಳಿಗೆನೂ ಇದೆ, ಎಲ್ಲ ಇದೆ. ಆತಂಕ ಪಡುವಂಥದ್ದು ಏನೂ ವಿಷಯ ಇಲ್ಲ. ಧೈರ್ಯದಿಂದ ಇದ್ದು ಚಿಕಿತ್ಸೆ ಪಡೆದರೆ ಕ್ಯೂರ್ ಆಗ್ತದೆ. ಎಲ್ಲ ಸೌಲಭ್ಯ ಇದೆ, ಎಲ್ಲ ಥರದ ಇಂಜೆಕ್ಷನು ಗುಳಿಗೆ ಎಲ್ಲ ಥರದ್ದು ಇದೆ. ನಾಯಿ ಕಡಿತ ಈಗಿನ ಕಾಲದಾಗ ಈಗ ಹತ್ತಿರ ನಾಯಿ ಕಡಿತ ದಿನಾಲೂ ಭಾಳ ಇದೆ. ನಮ್ಮ ಆಸ್ಪತ್ರೆಗೆ ದಿನ 8-10 ಹೊಸ ಪೇಷಂಟ್ ಬರ್ತಾವೆ ನಾಯಿ ಕಡಿದಿದ್ದು. ಅದಕ್ಕೆ ನಾಯಿಗಳ ಹಾವಳಿ ಭಾಳ ಆಗಿದ್ದರಿಂದ ಬೀದಿ ನಾಯಿಗಳ ಹಾವಳಿಗಳು ಭಾಳ ಇದೆ. ಬೀದಿ ನಾಯಿ ಹಾವಳಿನ ಭಾಳ ಆಗಿರ್ಬೇಕು. ಅದ್ರ ಮೇಲೆ ನಿಯಂತ್ರಣ ತರಬೇಕಾಗಿದ್ದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ದವರು ನಿಯಂತ್ರಣ ತರಬೇಕಂತ ನಾವು ಕೇಳ್ಕೊತೀವಿ. ಈಗ ನಾಯಿ ಕಡಿದ ಪೇಷಂಟಿಗೆ ನಮ್ಮಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟು ಚಿಕಿತ್ಸೆ ಲಭ್ಯ ಇದೆ. ಇದರ ಬದಲು ನಾವು ನಮ್ಮ ನಗರ ಸೇವಕರಿಗೂ ಹೇಳಿದ್ದೀವಿ, ಕಮಿಷ್ನರ್ ಅವ್ರಿಗೂ ಹೇಳಿದ್ದೀವಿ, ನಗರ ಪಾಲಿಕೆ ಕಮಿಷ್ನರ್ ಅವ್ರಿಗೂ ಹೇಳಿದ್ದೀವಿ. ಅವರಿಗೆ ನಾವು ಫೋನ್ ಮುಖಾಂತರನೂ ಹೇಳಿದ್ದೀವಿ, ಮೌಖಿಕವಾಗಿಯೂ ಹೇಳಿದ್ದೀವಿ. ಸರ್, ನಾಯಿಗಳ ಹಾವಳಿ ಭಾಳ ಆಗಿದೆ, ನಾಯಿ ಮೇಲೆ ಸ್ವಲ್ಪ ನಿಯಂತ್ರಣ ತೊಗೊಂಡು ಬರ್ರಿ, ನಾಯಿಗಳು ಹಿಡೀರಿ ಅಂತ ಹೇಳಿದ್ದೀವಿ. ಬೀದಿ ನಾಯಿಗಳ ಹಾವಳಿನೂ ಭಾಳ ಆಗಿದೆ. ನಾಯಿ ಕಡಿದ ತಕ್ಷಣ ಅದು ಸ್ವಚ್ಛ ನೀರಲ್ಲೇ ನಳದ ಹರಿಯೋ ನೀರಲ್ಲಿ ತೊಳೆಯಬೇಕು. ಅದಕ್ಕೆ ಮಲಮ ಯಾವುದೇ ಥರದ ಏನೂ ಹಚ್ಚಬಾರ್ದು. ಸೀದಾ ನಮ್ಗೆ ವೈದ್ಯರ ಕಡೆ ಬಂದು ವೈದ್ಯರ ಚಿಕಿತ್ಸೆ ತೊಗೋಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಯಿ ಕಡಿತಕ್ಕೆ ಎಲ್ಲ ಸೌಲಭ್ಯಗಳು ಇವೆ. ಇಂಜೆಕ್ಷನು ಇದೆ, ಗುಳಿಗೆನೂ ಇದೆ, ಎಲ್ಲ ಇದೆ. ಯಾವುದೇ ಆತಂಕ ಪಡಬೇಕಾಗಿಲ್ಲ. ಆತಂಕ ಪಡುವಂಥದ್ದು ಏನೂ ವಿಷಯ ಇಲ್ಲ. ಧೈರ್ಯದಿಂದ ಇದ್ದು ಚಿಕಿತ್ಸೆ ಪಡೆದರೆ ಕ್ಯೂರ್ ಆಗ್ತದೆ. ಇಲ್ಲಿ ನಮ್ಮ ಮುಧೋಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯ ಎಲ್ಲ ಸೌಲಭ್ಯ ಇದೆ, ಎಲ್ಲ ಥರದ ಇಂಜೆಕ್ಷನು ಗುಳಿಗೆ ಎಲ್ಲ ಥರದ್ದು ಇದೆ.